ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಉಮಾ ರಾವ್ಸ್ ಕಿಚನ್. ಇವತ್ತು ನಾನು ನಿಮ್ಮೊಟ್ಟಿಗೆ ಕ್ರಿಸ್ಪಿ ಆಗಿರುವಂತಹ ಕಾಯಿ ಹೋಳಿಗೆ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೇನೆ. ನೋಡಿ, ಇದಕ್ಕೆ ನಾನು 4 ಬಟ್ಲು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೋತಾ ಇದ್ದೇನೆ. ನಾವು ಅಳತೆ ಮಾಡಿ ಸೇರಿಸ್ಕೊಂಡ್ರೆ ಇದಕ್ಕೆ ಬೆಲ್ಲ ಹಾಕೋದು ಕೂಡ ನಮಗೆ ಈಸಿಯಾಗಿ ತಿಳಿಯುತ್ತೆ. ಅದಕ್ಕೋಸ್ಕರ ನಾನು ಇದು 4 ಬಟ್ಲು ಅಳತೆ ಮಾಡಿ ತೊಗೊಂಡು ಇದನ್ನು ನಾನು ನೀರು ಹಾಕದೆ ಮಿಕ್ಸಿಯಲ್ಲಿ ಹಾಕಿ ರುಬ್ಕೋತಾ ಇದ್ದೇನೆ. ನೀರು ಒಂದು ಚೂರು ಸೇರಿಸಬೇಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿಯನ್ನು ಸೇರಿಸಿ ಮಿಕ್ಸಿ ಮಾಡ್ಕೋತಾ ಇದ್ದೇನೆ. ಈಗ ನೋಡಿ, ಇದು ನಾನು ಮಿಕ್ಸಿ ಮಾಡಿಕೊಂಡಂತಹ ಕಾಯಿ ತುರಿ. ಇದಕ್ಕೆ ನಾನೀಗ ಬೆಲ್ಲವನ್ನು ಸೇರಿಸ್ತೇನೆ. ಬೆಲ್ಲವನ್ನು ಕೂಡ ನಾನು ಅದೇ ಬಟ್ಟಲಿನಿಂದ ಅಳತೆ ಮಾಡಿ 3 ಬಟ್ಟಲು ಬೆಲ್ಲದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು 3 ಬಟ್ಟಲು ಬೆಲ್ಲದ ಪುಡಿಯನ್ನು ಸೇರಿಸಿದ್ದೇನೆ. ನೀವು ಕೊನೆಗೆ ಅದು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಮತ್ತೆ ಬೆಲ್ಲ ಬೇಕಿದ್ದರೆ ಸೇರಿಸಬಹುದು. ಹಾಗೆ ನಾನು ಕೂಡ ಟೇಸ್ಟ್ ಮಾಡಿಕೊಂಡು ನಂತರ ಸ್ವಲ್ಪ ಸಪ್ಪೆ ಅಂತ ಅನಿಸ್ತು ಅಂತ ಕೊನೆಗೆ ನಾನು ಮತ್ತೆ ಅರ್ಧ ಬಟ್ಲು ಬೆಲ್ಲವನ್ನು ಸೇರಿಸಿದ್ದೀನಿ. ಹೀಗಾಗಿ 4 ಬಟ್ಲು ತೆಂಗಿನ ತುರಿಗೆ ನಾನು ಒಟ್ಟು 3.5 ಬಟ್ಟಲು ಬೆಲ್ಲದ ಪುಡಿಯನ್ನು ಸೇರಿಸಿದ್ದೇನೆ. ಈಗ ನೋಡಿ, ಈಗ ಇದನ್ನು ನಾನು ಫುಲ್ ಫ್ಲೇಮಲ್ಲಿ ಇಟ್ಟುಕೊಂಡು ಒಂದು ಚೂರು ಕೈ ಬಿಡದ ಹಾಗೆ ಅದನ್ನು ನಾನು ಕೈ ಆಡಿಸ್ತಾನೇ ಇದ್ದೇನೆ. ಇಲ್ಲದೇ ಇದ್ದರೆ ಅದು ಹೊತ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ನನಗೆ ಒಂದು ಸ್ವಲ್ಪ ಸಪ್ಪೆ ಅನ್ನಿಸ್ತು ಅಂತ ಮತ್ತೆ ಅರ್ಧ ಬಟ್ಲನ್ನು ನಾನು ಹಾಕ್ಕೊಂಡಿದ್ದೇನೆ. ಒಟ್ಟಾರೆ ನಾನು 3.5 ಬಟ್ಲನ್ನಷ್ಟೇ ನಾನು ಬೆಲ್ಲದ ತುರಿಯನ್ನು ಸೇರಿಸಿಕೊಂಡಿದ್ದು. ಈಗ ಇದನ್ನು ಫುಲ್ ಫ್ಲೇಮಲ್ಲೇ ಇಟ್ಟುಕೊಂಡು ನಾನು ಸುಮಾರು ಒಂದು 20 ರಿಂದ 25 ನಿಮಿಷ ಅದನ್ನು ಕೈ ಆಡಿಸಿದ್ದೇನೆ. ಈಗ ನೋಡಿ, ಒಂದು 20 ರಿಂದ 25 ನಿಮಿಷ ಆದ ನಂತರ ಇದು ಈ ಟೆಕ್ಸ್ಚರಿಗೆ ಬಂದಿದೆ. ಇಷ್ಟು ಡ್ರೈ ಆಗಬೇಕು ನಮಗೆ. ಇಷ್ಟು ಡ್ರೈ ಆದ ನಂತರ ನಾನು ಅದನ್ನು ತಣ್ಣಗಾಗಲಿಕ್ಕೆ ಇಡ್ತೇನೆ. ನಾನು ಇದನ್ನು ಮೊದಲೇ ದಿನ ರಾತ್ರಿ ಮಾಡಿ ಮರುದಿನ ನಾನು ಹೋಳಿಗೆ ಮಾಡಿದ್ದೇನೆ. ಅಂದರೆ ಅದರದ್ದು ಟೆಕ್ಸ್ಚರ್ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹೀಗೆ ನೀವು ಈ ಹೂರಣದ ಟೆಕ್ಸ್ಚರನ್ನು ಕೈಯಿಂದ ಮುಟ್ಟಿ ನೋಡಿಕೊಂಡು ನಂತರ ಕಣಕವನ್ನು ರೆಡಿ ಮಾಡ್ಕೊಳ್ಳಿ. ಆಗ ನಮಗೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ನೋಡಿ ಇಲ್ಲಿ ಟೆಕ್ಸ್ಚರನ್ನು ಚೆಕ್ ಮಾಡ್ಕೋತಾ ಇದ್ದೇನೆ. ಅದರ ನಂತರ ನಾನು ಈಗ ಕಣಕವನ್ನು ಕಲಿಸ್ತೇನೆ. ಅದಕ್ಕೆ ನಾನು 1 ಕಪ್ ಚಿರೋಟಿ ರವೆ ಮತ್ತು 2 ಕಪ್ಪು ಮೈದಾ ಸೇರಿಸಿದ್ದೀನಿ. ಇದರಿಂದ ನಮ್ಮ ಹೋಳಿಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೋತೇನೆ ಮತ್ತು ಒಂದು ಚೂರು ಉಪ್ಪು ಅದನ್ನು ಸೇರಿಸಿಕೊಂಡು ನಾನು ಈ ಕಣಕವನ್ನು ರೆಡಿ ಮಾಡ್ಕೋತಾ ಇದ್ದೇನೆ. ಈಗ ಇದಕ್ಕೆ ನಾನು ಸಣ್ಣ ಎಣ್ಣೆ ಸೌಟಿನಿಂದ 2 ಸೌಟು ಎಣ್ಣೆಯನ್ನು ಅದಕ್ಕೆ ಸೇರಿಸಿಕೊಂಡು ಈ ಕಣಕವನ್ನು ಕಲಿಸ್ತಾ ಇದ್ದೇನೆ. ಎಣ್ಣೆ ಸೇರಿಸೋದ್ರಿಂದ ನಮ್ಮದು ಹೋಳಿಗೆ ತುಂಬ ಕ್ರಿಸ್ಪಾಗಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆ ಸೇರಿಸಲೇಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಿಸ್ತಾ ಹೋಗ್ತೇನೆ. ನಾನು ಈ ಮೊದಲೇ ಹೂರಣದ ಟೆಕ್ಸ್ಚರ್ ಹೇಗಿದೆ ಅಂತ ಚೆಕ್ ಮಾಡ್ಕೊಂಡಿದ್ನಲ್ವಾ, ಹೀಗಾಗಿ ಅದೇ ಟೆಕ್ಸ್ಚರ್ ಬರೋ ರೀತಿಯಲ್ಲಿ ನಾನು ಕಣಕವನ್ನು ರೆಡಿ ಮಾಡ್ಕೋತೇನೆ. ನಮ್ಮದು ಹೂರಣ ಮತ್ತು ಕಣಕ ಎರಡೂ ಟೆಕ್ಸ್ಚರ್ ಸೇಮ್ ಇದ್ದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಹೀಗೆ ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ ನಾನು ಅದನ್ನು ಒಂದು 2 ಗಂಟೆ ಕಾಲಕ್ಕೆ ಅದನ್ನು ಮುಚ್ಚಿಡ್ತೇನೆ. 2 ಗಂಟೆ ಅದು ನೆನೆಯೋದ್ರಿಂದ ನಮ್ಮ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಒಂದು 2 ಗಂಟೆ ಆದ ನಂತರ ನಾನೀಗ ಹೋಳಿಗೆ ಮಾಡ್ತಾ ಇದ್ದೇನೆ. ಅದಕ್ಕೆ ಈಗ ನಾನು ಹೂರಣದ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ನಾವು ಲಟ್ಟಿಸೋ ಮಣಿ ಇರುತ್ತಲ್ವ, ಆ ಮಣೆಗೆ ಒಂದು ತೆಳು ಕಾಟನ್ ಬಟ್ಟೆಯನ್ನು ಕಟ್ಕೊಂಡಿದ್ದೇನೆ. ಇದು ನಾನು ಮಾಡಿ ಇಟ್ಟುಕೊಂಡಿರೋ ಕಣಕದ ಉಂಡೆಗಳು. ಇದು ಕಣಕ ಮತ್ತು ಹೂರಣದ ಉಂಡೆಯ ಸೈಜ್ ನಿಮಗೆ ತೋರಿಸ್ತಾ ಇದ್ದೇನೆ. ಹೋಳಿಗೆಯನ್ನು ಮಾಡ್ತೀನಿ. ಈಗ ನೋಡಿ, ಇದು ಅಕ್ಕಿ ಹಿಟ್ಟು. ನಮ್ಮ ಹೋಳಿಗೆಗೆ ಮೇಲೆ ಹಚ್ಚಲಿಕ್ಕೆ ನಾನು ಎಣ್ಣೆಯನ್ನು ಹಚ್ಚಲಿಕ್ಕೆ ಬಳಸ್ತಾ ಇಲ್ಲ. ಈಗ ಒಂದು ಕಣಕದ ಉಂಡೆಯನ್ನು ಆ ಅಕ್ಕಿ ಹಿಟ್ಟಿನಲ್ಲಿ ಅದ್ದಿಕೊಂಡು ಅದನ್ನು ನಾನು ಹೆಬ್ಬೆರಳಿನಿಂದ ಹೀಗೆ ಒತ್ತುತ್ತಾ ಅದನ್ನು ಒಂದು ಸ್ವಲ್ಪ ಅಗಲ ಮಾಡ್ಕೋತಾ ಇದ್ದೇನೆ. ನೀವು ಇದನ್ನಿಲ್ಲಿ ಸರಿಯಾಗಿ ನೋಡಬಹುದು. ಹೀಗೆ ನಡುವೆ ಪ್ರೆಸ್ ಮಾಡೋದು ಬೇಡ, ಅಂಚಲ್ಲೇ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಹೋಗಿ
ನಂತರ ಈಗ ಅದರಲ್ಲಿ ಈ ಒಂದು ಹೂರಣದ ಉಂಡೆಯನ್ನು ಇಟ್ಟುಕೊಂಡು ನಾನು ತುಂಬುತ್ತಾ ಇದ್ದೇನೆ. ಈ ರೀತಿ ಅದರದ್ದು ಸರಿಯಾಗಿ ನೀವು ಅದನ್ನು ಪ್ರೆಸ್ ಮಾಡಿ ಹೂರಣ ಹೊರಗೆ ಬರದ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಹೀಗೆ ಎಲ್ಲೂ ಒಂದು ಚೂರು ಹೂರಣ ಹೊರಗೆ ಬರಬಾರ್ದು, ಆ ರೀತಿಯಲ್ಲಿ. ನಂತರ ಈಗ ಇದನ್ನು ನಾನು ಅಕ್ಕಿ ಹಿಟ್ಟಲ್ಲಿ ಅದ್ದುಕೊಂಡು ಲಟ್ಟಿಸ್ತಾ ಇದ್ದೇನೆ. ಈ ರೀತಿ ನಿಧಾನಕ್ಕೆ ಲಟ್ಟಿಸಿ, ತುಂಬ ಪ್ರೆಷರ್ ಹಾಕಿ ಲಟ್ಟಿಸೋದು ಬೇಡ, ಹಾಗೆ ನಿಧಾನಕ್ಕೆ ಲಟ್ಟಿಸ್ತಾ ಹೋಗಿ. ಇಲ್ಲಿ ನೋಡಿ, ಹೀಗೆ ನಿಮಗಿಲ್ಲಿ ಈಗ ಕಾಣ್ತಾ ಇರಬಹುದು, ಕಣಕ ಒಂದು ಚೂರು ಎಲ್ಲಿ ಸೈಡಿಗೆ ಬರ್ತಾ ಇಲ್ಲ. ಕಣಕ ಮತ್ತು ಹೂರಣ ಎರಡರದ್ದು ಟೆಕ್ಸ್ಚರ್ ಒಂದೇ ಇದ್ದಾಗ ಈ ರೀತಿ ಹೋಳಿಗೆಗಳು ಮಾಡೋಕ್ಕಾಗುತ್ತೆ. ನಾನು ತುಂಬ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ನಾನು ದೋಸೆ ಕಾವಲಿಯನ್ನು ಕಾಯಲಿಕ್ಕಿಟ್ಟಿದ್ದೆ. ಈಗ ಅದರ ಮೇಲೆ ನಾನು ಹೋಳಿಗೆಯನ್ನು ಬೇಯಿಸ್ತಾ ಇದ್ದೀನಿ. ಈ ರೀತಿ ಎರಡೂ ಸೈಡು ಹೊಂಬಣ್ಣ ಬರೋವರೆಗೂ ನಾವು ಹೋಳಿಗೆಯನ್ನು ಬೇಯಿಸಬೇಕು. ಈಗ ನೋಡಿ, ಒಲೆ ಮೇಲೆ ಇರುವಾಗಲೇ ಅದನ್ನು ಫೋಲ್ಡ್ ಮಾಡಿ ತೆಗೆದಿಟ್ಬಿಟ್ರೆ ನಮ್ಮದು ಹೋಳಿಗೆ ರೆಡಿ ಆಗುತ್ತೆ. ನಾನು ಇನ್ನೊಂದು ಹೋಳಿಗೆಯನ್ನು ನಿಮಗೆ ಮಾಡಿ ತೋರಿಸ್ತೇನೆ. ಈ ರೀತಿ ಕಣಕವನ್ನು ನಾವು ಪ್ರೆಸ್ ಮಾಡ್ತಾ ಅದನ್ನು ಅಗಲ ಮಾಡ್ಕೋಬೇಕು. ಹೂರಣವನ್ನು ಇಟ್ಟು ನಾನು ತುಂಬುತ್ತಾ ಇದ್ದೇನೆ. ಒಳಗೆ ಪ್ರೆಸ್ ಮಾಡ್ತಾ ಹೋದರೆ ಅದು ಕಣಕ ತಾನೇ ಮೇಲೆ ಬರುತ್ತೆ. ಆವಾಗ ಅದು ಕಣಕವನ್ನು ನೀವು ಚೆನ್ನಾಗಿ ಸೀಲ್ ಮಾಡಿಬಿಟ್ರೆ ನಿಮ್ಮ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಹೂರಣ ಎಲ್ಲೂ ಹೊರಗೆ ಬರೋದಿಲ್ಲ. ಇಲ್ಲಿ ನೋಡಿ, ಹೀಗೆ ಇದನ್ನು ಮತ್ತೆ ನಾನು ಅಕ್ಕಿ ಹಿಟ್ಟಲ್ಲಿ ಅದ್ದುಕೊಂಡು ನಾನು ಅದನ್ನು ಲಟ್ಟಿಸ್ತಾ ಇದ್ದೀನಿ. ನಿಧಾನಕ್ಕೆ ಲಟ್ಟಿಸಿ, ಎರಡೂ ಟೆಕ್ಸ್ಚರ್ ಒಂದೇ ಇದ್ದರಷ್ಟೇ ಇಷ್ಟು ಸುಲಭವಾಗಿ ನಾವು ಹೋಳಿಗೆಯನ್ನು ಮಾಡಬಹುದು. ನೋಡಿ, ಒಂದು ಚೂರು ಅಂಚಿಗೆ ಕಣಕ ಬರ್ತಾ ಇಲ್ಲ. ಈ ಹೋಳಿಗೆಗಳನ್ನು ನೀವು ಹೊರಗಡೆನೆ 8 ದಿನ ಬೇಕಿದ್ದರೂ ಸ್ಟೋರ್ ಮಾಡಬಹುದು, ಹಾಳಾಗೋದಿಲ್ಲ. ಈಗ ಇದನ್ನು ನಾನು ಕಾವಲಿ ಮೇಲೆ ಹಾಕಿ ಬೇಯಿಸ್ತೇನೆ. ಇಲ್ಲಿ ನೋಡಿ, ಅಂಚಿಗೆ ಎಲ್ಲೂ ಕಣಕ ಬಂದಿಲ್ಲ, ಅಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡಿದ್ದೇನೆ. ನಾನು ಮೀಡಿಯಮ್ ಸೈಜ್ 3 ತೆಂಗಿನಕಾಯಿ ಬಳಸಿ ಅದರಲ್ಲಿ 32 ಹೋಳಿಗೆಗಳು ಆಗಿದ್ದಾವೆ. ಮತ್ತು ನಂದು ಕಣಕ ಮತ್ತು ಹೂರಣನೂ ಕೂಡ ಸರಿಯಾಗಿದೆ, ಯಾವುದು ಹೆಚ್ಚು ಅಥವಾ ಕಡಿಮೆ ಆಗಿಲ್ಲ. ಹೋಳಿಗೆಯನ್ನು ನೀವು ಏನಾದರೂ ಫಂಕ್ಷನ್ ಇರುವಾಗ 1 ಅಥವಾ 2 ದಿನ ಮುಂಚೆನೇ ಬೇಕಿದ್ದರೂ ನೀವು ರೆಡಿ ಮಾಡಿ ಇಟ್ಕೋಬಹುದು. ಇದು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಹೇಗೆ, ನನಗಿದು ಕಣಕ ಒಂದು ಚೂರು ಜಾಸ್ತಿ ಅಂತ ಅನಿಸ್ತು ಅಂತ ಹೇಳಿ ಒಂದು ಚೂರು ನಾನು ಕಣಕವನ್ನು ತೆಗಿತಾ ಇದ್ದೇನೆ. ಕಣಕವನ್ನು ತೆಕ್ಕೊಂಡು ನಂತರ ಮತ್ತೆ ಅದನ್ನು ಹಾಗೆ ಸೀಲ್ ಮಾಡ್ತಾ ಇದ್ದೇನೆ ನಾನು. ಈ ಹೋಳಿಗೆ ಇಷ್ಟು ಬೆಂದಿದೆ, ಅದು ಮೇಲ್ಗಡೆ ಕಲರ್ ಚೇಂಜ್ ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಹೇಳಿ. ನಾನು ಗ್ಯಾಸ್ ತುಂಬ ದೊಡ್ಡ ಫ್ಲೇಮೇನು ಇಟ್ಕೊಂಡಿಲ್ಲ, ಹೀಗಾಗಿ ಅದು ನಿಧಾನಕ್ಕೆ ಬೇಯ್ತಾ ಇದೆ. ಇದನ್ನು ನಾನು ಹೀಗೆ ಫೋಲ್ಡ್ ಮಾಡಿ ತೆಗೆದು ಇಡ್ತಾ ಇದ್ದೇನೆ. ನೀವು ಹೋಳಿಗೆಯನ್ನು ಒಂದರ ಮೇಲೆ ಒಂದು ಹಾಕಬೇಡಿ. ಈ ಹೋಳಿಗೆಗಳನ್ನು ಚೆನ್ನಾಗಿ ತಣ್ಣಗಾದ ನಂತರ ನೀವು ಬಾಕ್ಸಿಗೋ ಅಥವಾ ಒಂದು ಕವರಿಗೋ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ನೋಡಿ, ಇದು ನಾನು ಮಾಡಿರೋ ಹೋಳಿಗೆಗಳು. ನಿಮಗೆ ಈ ರೆಸಿಪಿ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.